ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಲೈಫ್ ಸ್ಟೈಲ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಮಾಡತ್ತೀರಿ ಅಂತ ಕೇಳಕ್ಕೆ ಕಮೆಂಟ್ ಮಾಡಿರಿ. ನಾನು ಈಗ ಎದ್ದೆ, ನಾಷ್ಟ ಮಾಡಬೇಕು, ಬಿಸಿನೀರು ಕುಡಿಬೇಕು. ಈಗ ನೋಡ್ರಿ ಬಿಸಿನೀರು ಕುಡಿಲತ್ತೀನಿ. ನಮ್ಮ ಮಮ್ಮಿ ಬಿಸಿನೀರು ತಂದು ಕೊಟ್ರ. ಕೂದಲ ಹಸಿ ಇತ್ತು ರೀ, ಹಾಗಾಗಿ ಹೇರ್ ಡ್ರೈ ಮಾಡ್ಕೊಳಕತ್ತಿದ್ದೆ. ಈಗ ಹೇರ್ ಡ್ರೈ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೇಕು, ಕ್ಲಾಸಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗತ್ತೀನಿ. ಅದರ ಸಂಬಂಧ ನಾ ಹೆಂಗೆ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಂತ. ಫಸ್ಟ್ ಪಾಂಡ್ಸ್ ಕ್ರೀಮ್ ಹಚ್ಕೊಳಕತ್ತೀನಿ ಅಂತ. ಕ್ರೀಮ್ ಹಚ್ಕೊಂಡು ನಾನು ನಿಮ್ಗೆ ಮುಂಜಾನೆ ನಾಷ್ಟ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಯಾಕಂತಂದ್ರೆ ಫೋನ್ನಾಗ ಚಾರ್ಜ್ ಖಾಲಿ ಆಗಿತ್ತು, ನಮ್ಮ ಮನೆ ಬಳಿ ಲೈಟ್ ಹೋಗಿದ್ದು, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಅದು ಅಷ್ಟು ಸ್ಕಿಪ್ ಆಯ್ತು. ನಮ್ಮ ಮಮ್ಮಿ ಇವತ್ತು ಮಸಾಲೆ ರೈಸ್ ಮಾಡಿದ್ರು. ಮುಂಜಾನೆ ನಾಷ್ಟಕ್ಕೆ ಪಲಾವ್ ಅದು ತಿಂದ್ವಿ. ಅದು ತಿಂದು ನಮ್ಮ ಮಮ್ಮಿ ನನಗೆ ಬೈತಿಲ್ಲ, ಬಾಂಡೆ ತಿಕ್ಕು ಅಂತ ಹೇಳಿ ಬಾಂಡೆ ತಿಕ್ಕಿದ್ದೆ. ಅದು ವಿಡಿಯೋ ಮಾಡಲಿಲ್ಲ ನಾನು. ಅಷ್ಟು ಮಾಡಿ ಈಗ ಕ್ಲಾಸಿಗೆ ಹೋಗತ್ತೀನಿ. ಕ್ಲಾಸಿಗೆ ಹೋಗುವಾಗ ಮತ್ತೆ ಸಿಗ್ತೀನಂತ. ಆಮೇಲೆ ಈಗ ಲ್ಯಾಕ್ಮಿ ಲೂಸ್ ಪೌಡ್ರ್ ಹಚ್ಕೋತೀನಿ. ನಾನೇನು ಭಾಳ ಮೇಕಪ್ ಮಾಡ್ಕೊಳ್ಳಲ್ಲ. ಎಲ್ಲರೂ ಅಂತಾರೆ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಹಂಗೆ ಮೇಕಪ್ ಮಾಡ್ಕೋತಾರೆ, ಹಿಂಗೆ ಮೇಕಪ್ ಮಾಡ್ಕೋತಾರೆ ಅಂತ. ನನಗೆ ಅನಿಸ್ತೈತಿ, ಫಸ್ಟ್ ನಾನು ಅನ್ಕೋತಿದ್ದೆ ಬಿಡ್ರಿ, ಭಾಳ ಮೇಕಪ್ ಮಾಡ್ಕೋತಾರೆ ಮೇಕಪ್ ಆರ್ಟಿಸ್ಟ್ಗಳು ಅಂದ್ರೆ ಅಂತ. ಈಗೇನು ನೋಡೋಣ, ನನಗೆ ಅನ್ನಿಸ್ತದಿಲ್ಲ. ಎಲ್ಲರೂ ಹಾಗೆ ಇರಲ್ಲ, ಮಾಡ್ಕೋತಿರ್ಬೇಕು ಒಬ್ರೊಬ್ರು. ಆದರೆ ಒಬ್ಬರ ಸಂಬಂಧ ಎಲ್ಲರಿಗೂ ಅನ್ಬಾರ್ದಲ್ರಿ. ಹಾಗಾಗಿ ನನಗೂ ಗೊತ್ತಾಯ್ತು, ಇಲ್ಲ ಯಾರು ಮೇಕಪ್ ಮಾಡ್ಕೊಳ್ಳಲ್ಲ ಅಷ್ಟು ಅಂಥೇಳಿ. ನೀವು ಹೆಂಗೆ ಮಾಡ್ಕೋತೀರಿ, ಏನು ಮಾಡತ್ತೀರಿ ಅಂತ ಕಮೆಂಟ್ ಹಾಕಿರಿ. ನಾನು ನೋಡ್ತೀನಿ ಯಾರ್ಯಾರು ಕಮೆಂಟ್ ಹಾಕ್ತೀರಿ, ಎಲ್ಲರದು ಕಮೆಂಟ್ ಓದ್ತೀನಿ. ಮತ್ತು ಏನು ಮಾಡತ್ತೀರಿ. ನಂದು ಮೇಕಪ್ ಇಷ್ಟೇ. ಲಿಫ್ಟಿಗೆ ಒಂದು ಹಚ್ಕೊಂಡ್ಬಿಟ್ರೆ ರೆಡಿ ಆಯ್ತೆ. ಇಷ್ಟೇ ಹಚ್ಕೋತೀನಿ, ನಾ ಏನೂ ಹಚ್ಕೊಳ್ಳೋದಿಲ್ಲ ಜಾಸ್ತಿ. ಕ್ಲಾಸಿಗೆ ಹೋಗಕತ್ತಿದ್ದೆ ರೀ, ಆಟೋ ಹತ್ತಕ್ಕೆ ಬಸ್ ಸ್ಟಾಪಿಗೆ. ಸರಿಯಾಗಿ ಬಾಳುವುದೇ ಯೋಗ, ಜನಕ್ಕಾಗಿ ಬಾಳುವ ಸೇವಕರಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವಾಣಿ. ನೋಡ್ರಿ ಈಗ ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಹೊಂಟೀನಿ. ಇವತ್ತು ಮೇಡಮ್ ಕೇಳಿದೆ ವಿಡಿಯೋ ಮಾಡ್ಕೊಳ್ಳೇನ್ರಿ ಮೇಡಮ್ ಅಂತ. ಅವ್ರು ಹ್ಞೂ ಸರಿ ಮಾಡ್ಕೋ ಅಂತಂದ್ರೆ, ಹಾಗಾಗಿ ವಿಡಿಯೋ ಮಾಡ್ಕೊಂಡೀನಿ ಒಂದು ಸ್ವಲ್ಪ. ಅದು ಈಗ ಹಾಕ್ತೀನಿ, ನೆಕ್ಸ್ಟ್ ನೋಡ್ಕೊಂಡು ಬರ್ರಿ. ಲೆಕ್ಕ ಪೂರ ಎಲ್ಲ ಒಂದೇ ರೀ. ಟೋಟಲ್ 3 ಕಿಲೋ ಶೇಂಗಾ. ಶೇಂಗಾ ತೊಗೊಂಬ ಅಂದಿದ್ದರಿ, ಅದಕ್ಕೆ ಶೇಂಗಾ ತೊಗೊಂಡು ಮನೆಗೆ ಹೊಂಟೀನಿ. ಈಗ ಸಂಕ್ರಾಂತಿ ನಮ್ಮ ಮಮ್ಮಿ ಸಜ್ಜಿ ಹಸನ್ ಮಾಡತ್ತಾರ್ರಿ. ಹಿಟ್ಟು ಬೀಸ್ಕೊಂಡು ಬರ್ಬೇಕು. ಈಗ ರೊಟ್ಟಿ ಬಡಿತಾರ ಅವ್ರು. ನಮ್ಮ ಮನೆ ಕೆಳಗಿನ ಆಂಟಿ ಬಂದಾರ, ಅವ್ರ ಜೊತೆ ಮಾತಾಡ್ಕೋತ ಕೂತಾರೆ. ನಾನು ಈಗ ಜಸ್ಟ್ ಬಂದ್ಕರಿಂದ ನಮ್ಮ ಮಮ್ಮಿ ಹಸನ್ ಮಾಡಾಕತ್ತಿದ್ರೆ ಅವ್ರಿಗೆ ನೋಡ್ಕೋತ ಸುಮ್ಮನೆ ಕೂತಿದ್ದೆ. ಈಗ ಹೋಗಿ ನಾನೇ ಗಿರ್ನಿಗೆ ಇಟ್ಟು ಬರ್ಬೇಕು. ಇಟ್ಟು ಬೀಸ್ಕೊಂಡು ಬರ್ಬೇಕು. ಗಿರ್ನಿಗೆ ಬಂದೀನಿ. ಇದು ಚೀಲ ಕೊಡಕ್ಕೆ. ಆದಮೇಲೆ ಅವ್ರಿಗೆ ಹೋಗಿ ಕೊಡ್ಬೇಕು. ಪಾಳಿ ಭಾಳ ಅದಾವು ಇಲ್ಲಿ, ಎಷ್ಟು ಪಾಳಿ ಅದಾವು. ಈಗ ನೋಡ್ರಿ ಬೀಸ್ಕೊಂಡು ಬಂದೆ. ಭಾಳ ಪಾಳೆ ಇದ್ದು ಅಂದ್ರೂ ಅಲ್ಲೇ ಕೂತು ಬೀಸ್ಕೊಂಡು ಬಂದೆ. ಈಗ ಸಜ್ಜಿ ರೊಟ್ಟಿ ಮಾಡ್ತೀನಿ ಅನ್ನತ್ತಾಳ ಮಮ್ಮಿ. ನೋಡ್ಬೇಕು, ರಾತ್ರಿ ಮಾಡಿದ್ರೆ ಮಾಡ್ತಾಳೆ, ಇಲ್ಲಾಂದ್ರೆ ಇಲ್ಲ. ಹಾಗೆ ಶೇಂಗಾ ಹೋಳ್ಗೆ ಮಾಡ್ಬೇಕಂತ ಹೇಳಿ ಶೇಂಗಾ ತೊಗೊಂಡು ಬಂದಿದ್ದೆ, ಬೆಲ್ಲ ತೊಗೊಂಡು ಬಂದಿದ್ದೆ. ಅದು ಶೇಂಗಾ ಹೋಳ್ಗೆಗೆ ಮಾಡ್ತಾರೆ ಅಂತ ಅನ್ಕೋತೀನಿ. ಮಾಡಿದ್ರೆ ತೋರಿಸ್ತೀನಿ ಅಂತ ನಿಮಗೆ.
ನನಗೂ ಬೇಯಿಸಾಕೋದು ಕರೀತಾರಲ್ಲ ಅವಾಗ ನಿಮಗೆ ನಾ ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ನಾ ಇವತ್ತು ಸ್ಕೂಟಿ ಕಲ್ತಿದ್ದ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಅದು ನಮ್ಮ ಮಮ್ಮಿಗೆ ತೋರಿಸಿದ್ದೆ, ಭಾಳ ಖುಷಿಪಟ್ರೆ. ನೀ ಸ್ಕೂಟಿ ಹೊಡ್ಯಾಕೆ ಬರ್ತಲ್ಲ ಅಂದ್ರೆ ನನಗೆ ಸೈಕಲ್ ಬರಲ್ಲ. ನಿಮಗೆ ಅನ್ಕೋತಿರ್ಬೋದು ನೀವು, ಸ್ಕೂಟಿ ಹೊಡಿದೇನು ದೊಡ್ಡ ಮಾತು, ಈಗ ಏನು ಹಿಂಗೆ ಹೇಳಕತ್ತಾಳ ಅಂದ್ರೆ ನನಗೆ ಸೈಕಲ್ನೂ ಬರ್ತಿರ್ಲಿಲ್ಲ. ಹಾಗಾಗಿ ನಾ ಸ್ಕೂಟಿ ಹೊಡಿದಂದ್ರೆ ಅದು ನಮ್ಮ ಮನ್ಯಾಗ ನನಗೆ ದೊಡ್ಡ ಮಾತೇ ಅದು. ಹಾಗಾಗಿ ಖುಷಿಪಟ್ರೆ. ಆಯ್ತಳವ ನೀ ಅಂದ್ರೂ ಕಲ್ತಿ ಅಂತ ಹೇಳ್ಕೇಳಿಂದ ರಾತ್ರಿ ನಮ್ಮ ಮನ್ಯಾಗ ಬಿಸಿಬೇಳೆ ಬಾತ್ ಮತ್ತು ಬುಂದೆ ಮಾಡ್ಯಾರಿ. ಈಗ ತಿನ್ನುಮಂತ. ಈಗ ನೋಡ್ರಿ ಟೈಮ್ 8:15 ಆಗೈತಿ. ನಾ ಶೇಂಗಾ ತೊಗೊಂಬಂದಿದ್ದೆ ಅಲ್ಲ, ಅದು ನಮ್ಮ ಮಮ್ಮಿ ಶೇಂಗಾ ಸೊಪ್ಪಿ ಸುಲಿ ಅಂತಂದ್ರೆ ಶೇಂಗಾ ಹೋಳಿಗೆ ಮಾಡ್ಬೇಕಲ್ರಿ ಈಗ ಸಂಕ್ರಮಣ ಜಾತ್ರೆ ಸಂಬಂಧ. ಹಾಗಾಗಿ ಶೇಂಗಾ ಸೊಪ್ಪಿ ಸುಲ್ಕೋತ ಕೂತೀನಿ. ಅವು ಸುಲಿಬೇಕು. ಆದಮೇಲೆ ನಮ್ಮ ಮಮ್ಮಿ ಬೆಲ್ಲ ಹೊಡೆದು ಕೊಡ್ತಾರಂತ, ಅವು ಎರಡು ಮಿಕ್ಸ್ ಮಾಡ್ಬೇಕು. ನಾ ಏನು ಮಿಕ್ಸ್ ಮಾಡಲ್ಲ, ನಮ್ಮ ಮಮ್ಮಿ ಮಿಕ್ಸ್ ಮಾಡ್ತಾರೆ. ಅದು ಮಿಕ್ಸ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಎಲ್ಲ ಸೊಪ್ಪಿ ಸುಲಿದು ಆಮೇಲೆ ತೋರಿಸ್ತೀನಿ ನೋಡ್ರಿ. ನಮ್ಮ ಮಮ್ಮಿ ಬೆಲ್ಲ ಹೆರ್ಚಾಕತ್ತಾರ, ಮಿಕ್ಸರ್ಗೆ ಹಾಕತ್ತಿಲ್ಲ. ಹೆರ್ಚು ಮನೇಲಿ ಹೆರ್ಚಿದ್ರೇ ಇಷ್ಟು ಚಂದ ಆಗೋದಿತ್ತದ. ನಮ್ಮ ಮಮ್ಮಿ ಇಲ್ಲಿ ಬೆಲ್ಲ ಹೆರ್ಚ್ಕೋತ ಕೂತಾರ. ಇಲ್ಲಿ ನಾ ಶೇಂಗಾ ಸೊಪ್ಪಿ ಎಲ್ಲ ತೆಗೆದೆ, ಇನ್ನೂ ಒಂದು ಸ್ವಲ್ಪ ಅದಾವು, ಇವು ತೆಗಿಬೇಕು. ಅದಕ್ಕೆ ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ. ನಮ್ಮ ಮಮ್ಮಿ ಹಿಂಗೆ ಹೆರ್ಚ್ಕೋತ ಕೂತಾರ, ಇದೇ ಚಲೋ ಅಂತ ನೋಡ್ರಿ. ನಮ್ಮ ಮಮ್ಮಿ ಶೇಂಗಾ ಹೋಳ್ಗಿಗೆ ಎಳ್ಳು ಬೇಕಂತ ಅದಕ್ಕೆ ಎಳ್ಳು ಹುರ್ಯಾಕೆ ಬಂದಾರ. ಈಗ ಎಳ್ಳು ಹುರಿದ ಇದ್ರೊಳಗೆ ಶೇಂಗಾ ಬೆಲ್ಲ ಅದರಿ, ಇದ್ರೊಳಗೆ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸಿಡ್ತಾರಂತ. ಇವಾಗ ನೋಡ್ರಿ ನಮ್ಮ ಅಣ್ಣ ಜಗಳ ಮಾಡಕ್ಕೆ ಬಂದಾನ, ಹೊಡ್ಯಾಕೆ ಬಂದಾನ. ಕಡ್ಸಿದ್ರೆ ಬಿಡ್ತಾಳ. ಹಿಂಗೆ ಮಾಡ್ತಾನ್ರಿ, ಬರೇ ಹಿಂಗೆ ಮಾಡ್ತಾನೆ. ಕಾಡ್ಸಕ್ಕೆ ಬರ್ತಾನೆ, ಮೂಗು ಹಿಚಕ್ತಾನೆ. ನಾ ಹೆಂಗೆ ಉಗುರು ಚೂರ್ತಾವ ಅವನಿಗೆ. ನಾ ಏನು ಮಾಡಲಿ. ಎಲ್ಲಾರ ಮನ್ಯಾಗ ಹಣ್ಣುಗಳು ಹಿಂಗೆ ಏನಂತ ಹೇಳಿ ಕಮೆಂಟ್ ಮಾಡ್ರಿ ನಂಗೆ. ಎಲ್ಲರೂ ಹಿಂಗೆ ನೋಡ್ರಿ. ಈ ವಿಡಿಯೋ ಮಾಡಕ್ಕೆ ಒಟ್ಟು ಇರಿಟೇಟ್ ಮಾಡ್ತಾನೆ ನನಗೆ. ಥ್ಯಾಂಕ್ ಯು ಗೈಸ್ ವಾಚಿಂಗ್ ದಿಸ್ ಬ್ಲಾಗ್. ಇಲ್ಲಿವರೆಗೂ ಟೈಮ್ ಕೊಟ್ಟು ನೋಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗುಮಂತ. ಅಲ್ಲಿವರೆಗೂ ಬಾಯ್ ಬಾಯ್.